ಹಾಯ್, ಇವತ್ತೊಂದು ಯೂನಿಕ್ ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಏನು ಅಂದ್ರೆ ಎಲ್ಲಾರ್ ಲೈಫ್ ನಲ್ಲೂ ಒಂದ್ಸರಿ ಆದ್ರೂ ಈ ಪ್ರಾಬ್ಲಮ್ ಅನ್ನ ಅನುಭವಿಸಿರ್ತೀವಿ. ಒಂದು ಹುಡುಗಿಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಹುಡುಗ ಇದ್ದು, ಆ ಹುಡುಗಿಗೆ ಏನಾದ್ರೂ ಲವ್ ಆಗಿ, ಯಾರ ಮೇಲಾದ್ರೂ ಬೇರೆಯವ್ರ ಮೇಲೆ ಲವ್ ಆಗಿ, ಆ ಹುಡುಗನ್ನ ಪ್ರೀತಿ ಮಾಡಿ ಮದ್ವೆ ಆದ್ರೆ ಯಾಕೆ ಈ ಒಂದು ಬೆಸ್ಟ್ ಫ್ರೆಂಡ್ ಅವರಿಬ್ರ ಮಧ್ಯೆ ಅಡ್ಡ ಹಾಕ್ತಾರೆ? ಮೀನ್ಸ್ ಈಗ ಬೆಸ್ಟ್ ಫ್ರೆಂಡ್ ಹತ್ರ ಆ ಹುಡುಗನ ಹತ್ರ ಈ ಹುಡುಗಿ ಮಾತಾಡ್ತಾ ಇದ್ರೆ ಯಾಕೆ ತುಂಬಾ ಜಗಳಗಳು ಬರೋದು ಅಥವಾ ಮನಸ್ತಾಪಗಳು ಬರೋದು ಈ ತರ ಆಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋ ನೀವು ನೋಡೋದ್ರಿಂದ ಆಲ್ಮೋಸ್ಟ್ ಕೆಲವೊಂದು ಕ್ವಶನ್ ಗಳಿಗೆ ನಿಮ್ಗೆ ಆನ್ಸರ್ ಸಿಗ್ಬೋದು ಅಂತ ಅನ್ಕೊಂಡಿದೀನಿ. ಒಂದು ಹುಡುಗಿ ಒಂದು ಹುಡುಗ ತುಂಬಾ ವರ್ಷಗಳಿಂದ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ನೆಕ್ಸ್ಟ್ ಈ ಒಂದು ಹುಡುಗಿಗೆ ಲವರ್ ಸಿಗ್ಬೋದು ಅಥವಾ ಮ್ಯಾರೇಜೇ ಆಗ್ಬೋದು. ಸೊ ಈ ತರ ಆದ್ಮೇಲೆ ಆ ಒಂದು ಹುಡುಗಿ ಮೀನ್ಸ್ ಬೆಸ್ಟ್ ಫ್ರೆಂಡ್ ಹತ್ರ ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿರ್ತಾಳೆ. ಸೊ ಅವನು ತುಂಬಾ ಅಂದ್ರೆ ತುಂಬಾ ಲೈಫ್ ನಲ್ಲಿ ಇಂಪಾರ್ಟೆಂಟ್ ಅನ್ನೋ ರೋಲ್ನ ಅವನು ವಹಿಸಿರ್ತಾನೆ. ಸೊ ಆ ಒಂದು ಸಿಚುವೇಶನ್ ಅಲ್ಲಿ ಇವರು ಡೈಲಿ ಮಾತುಕತೆ ಆಗಿರ್ಬೋದು, ಮಾತಾಡೋದು, ಮೀಟ್ ಮಾಡೋದು, ಸೊ ಈ ತರ ನಡೀತಾ ಇದ್ದಾಗ ಗಂಡನ್ಗೆ ಅಥವಾ ಲವರ್ಗೆ ಯಾಕೆ ತುಂಬಾ ಕೋಪ ಬರುತ್ತೆ, ಅಂದ್ರೆ ಅವ್ರ ರಿಲೇಶನ್ಶಿಪ್ ಯಾಕೆ ಹಾಳಾಗುತ್ತೆ? ಎಲ್ಲೇ ನೋಡಿದ್ರು ಕೂಡ ಎಲ್ಲಾದ್ರೂ ಒಂದ್ಸರಿ ಆದ್ರೂ ಲೈಫ್ ನಲ್ಲಿ ಈ ಒಂದು ಬಿರುಕು ಕಂಡೇ ಕಾಣುತ್ತೆ. ಕಂಟಿನ್ಯೂ ಇಲ್ಲ ಅಂದ್ರೂ ಕೂಡ ಎಲ್ಲಾದ್ರೂ ಒಂದ್ಸರಿ ಆದ್ರೂ ಈ ಒಂದು ಸಮಸ್ಯೆ ಕಂಡು ಬರುತ್ತೆ. ಸೊ ಇದು ಏನಕ್ಕೆ ಸಮಸ್ಯೆ ಕಂಡು ಬರುತ್ತೆ, ಏನ್ ರೀಸನ್ ಆದ್ರೂ ಏನು ಅಂತ ಈ ವಿಡಿಯೋದಲ್ಲಿ ನಾವು ಕ್ಲಾರಿಟಿಯಾಗಿ ತಿಳ್ಕೊಳ್ತಾ ಇದ್ದೀವಿ. ಹುಡುಗಿರ್ ಸೈಕಾಲಜಿ, ಅವ್ರ ಮೈಂಡ್ ಸೆಟ್ ಹೆಂಗೆ ಅಂದ್ರೆ, ಗಂಡನ ಹತ್ರ ಹೇಳಕ್ಕೆ ಆಗದೇ ಇರುವಂತ ಕೆಲವೊಂದು ವಿಚಾರಗಳನ್ನ ಬೆಸ್ಟ್ ಫ್ರೆಂಡ್ ಜೊತೆ ಆರಾಮಾಗಿ ಶೇರ್ ಮಾಡ್ತಾರೆ. ಈಗ ಏನಾದ್ರೂ ಕೋಪ ಬಂದ್ರೆ ಡೈರೆಕ್ಟ್ ಆಗಿ ನೀನ್ ಮಾಡಿರೋ ಕೆಲಸದಿಂದ ನನಗೆ ಕೋಪ ಬಂದಿದೆ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಬಿಟ್ಟು ಹೋಗ್ತಾರೆ ಅಥವಾ ದೂರ ಆಗ್ತಾರೆ ಅಥವಾ ನನ್ನ ಮರ್ತೋಗ್ಬಿಡ್ತಾರೆ ಅನ್ನೋ ಒಂದು ಅವ್ರಿಗೆ ಇಂಟೆನ್ಷನ್ನೇ ಇರೋದಿಲ್ಲ. ಏನೇ ಆದ್ರೂ ನನ್ನ ಫ್ರೆಂಡು ನನ್ನ ಜೊತೆ ಇರ್ತಾರೆ, ನಾನು ಇವಾಗಿಲ್ಲ ನಾಳೆ ಸಾರಿ ಕೇಳ್ತೀನಿ ಅಥವಾ ಅವ್ರು ನನಗೆ ಸಾರಿ ಕೇಳ್ತಾರೆ ಅನ್ನೋದು ಒಂದು ಮೈಂಡಲ್ಲಿ ಇರುತ್ತೆ. ಸೊ ದಟ್ ಯಾವತ್ತೇ ಆದ್ರೂ ಕೂಡ ಫ್ರೆಂಡ್ಸ್ ಹತ್ರ ಜಗಳ ಮಾಡ್ಬೇಕಾದ್ರೆ ಇವ್ನು ನನ್ನ ಬಿಟ್ಟೋಗ್ಬಿಡ್ತಾನೇನು, ಇವಳು ನನ್ನ ಬಿಟ್ಟೋಗ್ಬಿಡ್ತಾಳೇನು ಅನ್ನೋ ಒಂದು ಭಯ ಯಾರಿಗೂ ಕಾಡಲ್ಲ. ಆಲ್ಮೋಸ್ಟ್ ಆಲ್ 99% ಯಾರಿಗೂ ಕಾಡಲ್ಲ. ಸೊ ಮಾತಾಡ್ಬೇಕಾದ್ರೆ ಏನಾದ್ರು ಬೇಜಾರಾದಾಗ, ಖುಷಿ ಆದಾಗ ಏನಿದ್ರು ಡೈರೆಕ್ಟ್ ಆಗಿ ಹೇಳ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಿ. ಆದ್ರೆ ಲವರ್ ಆಗ್ಲಿ ಅಥವಾ ಹಸ್ಬೆಂಡ್ ಹತ್ರ ಆಗ್ಲಿ ಈ ತರ ಆಲ್ಮೋಸ್ಟ್ ಮಾಡಕ್ಕೆ ಸ್ವಲ್ಪ ಚಾನ್ಸಸ್ ಕಮ್ಮಿ ಇರುತ್ತೆ. ಏನು ಅಂದ್ರೆ ನನ್ನ ಹುಡುಗ ನನ್ನ ಅರ್ಥ ಮಾಡ್ಕೋಬೇಕು, ನಾನು ಹೇಳಿಲ್ಲ ಅಂತಂದ್ರು ಕೂಡ ಅವನಿಗೆ ನನ್ನ ಬಗ್ಗೆ ಎಲ್ಲ ಅರ್ಥ ಆಗ್ಬೇಕು, ನನ್ ಜಸ್ಟ್ ಮೂಮೆಂಟ್ ಆಕ್ಷನ್ ನ ನೋಡಿನೇ ಅವನು ನನಗೆ ಇಷ್ಟ ಆಯ್ತೋ ಇಷ್ಟ ಆಗಿಲ್ವೋ ಅಂತ ಎಲ್ಲದನ್ನು ಕೂಡ ಅವನು ನಾನು ಹೇಳೋಕ್ಕಿಂತ ಮುಂಚೆನೆ ಅರ್ಥ ಮಾಡ್ಕೋಬೇಕು ಅಂತ ಸಾವಿರ ಆಸೆಗಳಿರುತ್ತೆ. ಸೊ ಈ ತರ ಇದ್ದಾಗ ಏನಾಗುತ್ತೆ, ಗಂಡನ ಹತ್ರ ಆಗ್ಲಿ ಅಥವಾ ಲವರ್ ಹತ್ರ ಆಗ್ಲಿ ಯಾರು ಕೂಡ ಓಪನ್ ಅಪ್ ಆಗಿ ಮಾತಾಡಿ ಈ ತರ ಆಗ್ತಿದೆ ನನ್ಗೆ, ಈ ತರ ಇಲ್ಲ, ಇದು ನನಗಿಷ್ಟ ಆಗಿಲ್ಲ, ಇದು ನನಗಿಷ್ಟ ಆಗುತ್ತೆ ಅಂತ ಯಾರು ಕೂಡ ಹೇಳಲ್ಲ. ಆಗೇನಾಗುತ್ತೆ, ಈಗ ಹಸ್ಬೆಂಡ್ ಹತ್ರ ಹೇಳಕ್ ಆಗ್ದಿರೋ ವಿಚಾರನ ತುಂಬಾ ಫ್ರೆಂಡ್ಸ್ ಹತ್ರ ಹೇಳ್ತಾರೆ. ನೋಡು ನನ್ಗೆ ಈ ತರ ಇಷ್ಟ ಆಗ್ತಿಲ್ಲ, ಈ ತರ ಇಷ್ಟ, ಹಿಂಗೆ ನನ್ಗಿಷ್ಟ, ಹಿಂಗೆ ಇಷ್ಟ ಇಲ್ಲ ಅಂತ ಕ್ಲಿಯರ್ ಅಂಡ್ ಕ್ಲಾರಿಟಿಯಾಗಿ ಹೇಳ್ತಾರೆ. ಆಗ ಫ್ರೆಂಡ್ಸಿಗೆ ಏನು ಅಂದರೆ ನಮ್ಮ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಇರುತ್ತೆ. ಓಕೆ, ಇವಳಿಗೆ ಇದು ಇಷ್ಟ ಇಲ್ಲ, ಇವನಿಗೆ ಇದು ಇಷ್ಟ ಇಲ್ಲ ಅಂತ ಒಂದು ಕ್ಲಿಯರ್ ಪಿಕ್ಚರ್ ಇರುತ್ತೆ. ಬಟ್ ವೈಫ್ಗೆ ಆಗಲಿ ಅಥವಾ ಹಸ್ಬೆಂಡ್ಗೆ ಆಗಲಿ ಈ ಥರ ಒಂದು ಬಾಂಡಿಂಗ್ ಜಾಸ್ತಿ ಇರೋದಿಲ್ಲ. ಹುಡುಗಿಯರೆಲ್ಲರೂ ಕೂಡ ಲವ್ ಜೊತೆ ಎಕ್ಸ್ಪೆಕ್ಟೇಷನ್ನು ಕೂಡ ಇಟ್ಕೊತಾರೆ. ನನ್ನ ಹುಡುಗ ಹಿಂಗೆ ಇರಬೇಕು, ಹಿಂಗೆ ಅರ್ಥ ಮಾಡ್ಕೋಬೇಕು ನನ್ನ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಸೊ ಈ ಒಂದು ಎಕ್ಸ್ಪೆಕ್ಟೇಷನ್ ನಲ್ಲಿ ಅವರ ರಿಲೇಶನ್ಶಿಪ್ ಸ್ವಲ್ಪ ಲೋ ಆಗ್ತಾ ಬರುತ್ತೆ. ಸೊ ದಟ್ ಇದಕ್ಕೆ ರೀಸನ್ ಏನು ಅಂದ್ರೆ ಇದೆ. ಅಂದ್ರೆ ಈಗ ಏನಾದ್ರು ಜಗಳ ಆದಾಗ, ಏನಾದ್ರು ಹೇಳಿದಾಗ ನೋಡಿ, ಒಂದು ಬೆಸ್ಟ್ ಫ್ರೆಂಡ್ ಆದ್ರೆ ಹುಡುಗ ಹುಡುಗಿ ಜಗಳ ಆಡಿದಾಗ ಏನೇ ಇದ್ರು ಕೂಡ ಹುಡುಗರಲ್ಲಿ ಸೋತ್ ಬಿಡ್ತಾರೆ. ಓಕೆ ಮಾ ನೀನೇ ಗೆಲ್ಲು, ನೀನೇ ಗೆಲ್ಬೇಕು, ಆಯ್ತು ಬಿಡು ನಂದೇ ತಪ್ಪಾಯ್ತು ಅಂತ ಸುಮ್ಮನಾಗ್ಬಿಡ್ತಾರೆ. ಅದೇ ವೈಫ್ ಅಂಡ್ ಹಸ್ಬೆಂಡ್ ಅಂತ ಬಂದಾಗ ನಿಂದು ತಪ್ಪಿದೆ ನಂದು ತಪ್ಪಿಲ್ಲ ಅಂತ ಲೈಟಾಗಿ ಈಗೋ ಬಂದೇ ಬರುತ್ತೆ. ಸೊ ಆ ಒಂದು ಟೈಮ್ನಲ್ಲಿ ರಿಲೇಶನ್ಶಿಪ್ ಬ್ರೇಕ್ ಆಗುವಂತ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಏನಾಗುತ್ತೆ ಅಂದ್ರೆ ಇಬ್ರು ಫ್ರೆಂಡ್ಸ್ ಜಗಳ ಆಡಿದಾಗ ಅವ್ರು ಮಾತಾಡ್ತಾ ಹೇಳ್ಬೇಕಾದ್ರೆ ಅವ್ರು ಏನ್ ಹೇಳ್ತಾರೆ, ಮೀನ್ಸ್ ಹುಡುಗನ್ಗೆ ಆಗ್ಲಿ ಹುಡುಗಿಗೆ ಆಗ್ಲಿ ಅವ್ರ ಫ್ರೆಂಡ್ಸ್ನ ಕೆಳಗ್ ಮಾಡೋದು ಇಷ್ಟ ಇರಲ್ಲ. ಸೊ ಅವನು ಗೆಲ್ಬೇಕು, ಯಾರ ಮುಂದೆ ಆದ್ರೂ ಅವ್ನು ಗೆಲ್ಬೇಕು ಅಥವಾ ಅವಳು ಗೆಲ್ಬೇಕು ಅನ್ನೋ ಮೈಂಡಲ್ಲಿಂದಾಗ ಸರಿ ಆಯ್ತಮ್ಮ ನಂದೇ ತಪ್ಪಾಯ್ತು ಅಂತ ಒಂದ್ಸಲಿ ಸಾರಿ ಹೇಳೋದ್ರಲ್ಲಿ ಏನು ಮಿಸ್ಟೇಕ್ ಇಲ್ಲ ಅಂತೇಳಿ ಅವರು ಎವ್ರಿ ಟೈಮ್ ಕೂಡ ಏನೇ ಜಗಳ ಆದ್ರೂ ಕೂಡ ಇಟ್ಸ್ ಓಕೆ ಅನ್ಕೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಆಲ್ ಫ್ರೆಂಡ್ಸು ಚಿಕ್ಕ ಚಿಕ್ಕ ವಿಚಾರಕ್ಕೆ ಜಗಳ ಆಡೋ ಸೀನೇ ಇಲ್ಲ. ಜಗಳ ಆಡಿದ್ರು ಇಮಿಡಿಯೇಟ್ಲಿ ಕೂಡ ಇಟ್ಸ್ ಓಕೆ ಅಂತ ಅನ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಬಟ್ ರಿಲೇಶನ್ಶಿಪ್ನಲ್ಲಿ ಗಂಡ ಹೆಂಡತಿ ಅಥವಾ ಲವರ್ಸ್ ಮಧ್ಯೆ ಈ ಥರ ಅಲ್ಲ.
ಮೀನ್ಸ್ ಅವ್ನು ಸಾರಿ ಕೇಳಬೇಕು, ಇಲ್ಲ ನಾನೇ ಸಾರಿ ಕೇಳಬೇಕು. ಆ ಥರ ಒಂದು ಏನೊಂದು ಈಗೋ ಸ್ಟಾರ್ಟ್ ಆದರೆ ಲೈಫ್ನಲ್ಲಿ ಸ್ವಲ್ಪ ಬಿರುಕು ಮೂಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಲೈಫ್ನಲ್ಲಿ ಆದಾಗ ಏನು ಮಾಡ್ಬೋದು, ಹೆಂಗೆ ಮಾಡಿದರೆ ಇದೆಲ್ಲ ಪ್ರಾಬ್ಲಮ್ನ ನಾವು ಲೈಫ್ನಲ್ಲಿ ದೂರ ಮಾಡ್ಬೋದು ಅಂದರೆ, ಈ ಎಲ್ಲ ಕ್ವಶನ್ಗಳಿಗೆ ಆನ್ಸರ್ ಏನಂದರೆ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಲೈಫ್ನಲ್ಲಿ ಮುಂದೆ ಹೋಗಬೇಕು. ಫ್ರೆಂಡ್ಸ್ ಹತ್ರ ಏನು ಹೇಳ್ತೀವೋ ಅದನ್ನು ಹಸ್ಬೆಂಡ್ ಹತ್ರ ಹೇಳಬೇಕು, ಹಸ್ಬೆಂಡ್ ಕೂಡ ಅರ್ಥ ಮಾಡ್ಕೋಬೇಕು, ಲವರ್ಸ್ ಆದರೂ ಕೂಡ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಅರ್ಥ ಮಾಡಿಕೊಂಡು ಮುಂದೆ ಹೋದರೆ, ಸೊ ಇನ್ನೊಂದು ಏನು ಹೇಳಬೇಕು ಅಂದರೆ, ಯಾವತ್ತೇ ಆದರೂ ಕೂಡ ಪಾರ್ಟ್ನರ್ ಜೊತೆ ಮೀನ್ಸ್ ಗಂಡನ ಜೊತೆ ಆಗಲಿ ಅಥವಾ ಲವರ್ಸ್ ಜೊತೆ ಆಗಲಿ ಮಾತಾಡಬೇಕಾದ್ರೆ, ಜಗಳ ಮಾಡಬೇಕಾದ್ರೆ ನನ್ನ ಫ್ರೆಂಡೇ ಬೆಸ್ಟು, ಅವನಾದರೆ ಅಟ್ಲೀಸ್ಟ್ ಅರ್ಥ ಮಾಡ್ಕೊತಾನೆ, ನೀನು ಅದನ್ನೂ ಮಾಡಲ್ಲ ಅಂತ ಈ ಥರ ಸೆಂಟೆನ್ಸ್ಗಳನ್ನ ಯೂಸ್ ಮಾಡಬೇಡಿ. ಈ ಥರ ಯೂಸ್ ಮಾಡೋದ್ರಿಂದ ಅವರಿಗೆ ತುಂಬ ಆಳವಾಗಿ ಡೀಪ್ಲಿ ಕನೆಕ್ಟ್ ಆಗಿ ಅದೇನಾಗುತ್ತೆ, ತುಂಬ ಬೇಜಾರಾಗುತ್ತೆ. ಓಕೆ, ಆ ಫ್ರೆಂಡೇ ಬೆಸ್ಟು ಅಂದರೆ ನಾನು ಅದಕ್ಕಿಂತ ಕೆಳಗಾಗ್ಬಿಟ್ಟೆ ಅಲ್ಲ, ಫ್ರೆಂಡೇ ಇಂಪಾರ್ಟೆಂಟ್ ಆಯ್ತಲ್ಲ, ಫ್ರೆಂಡೇ ಓಕೆ ಅಂದರೆ ನಾನು ಅದಕ್ಕಿಂತ ಲೋ ಆಗಿಬಿಟ್ಟೆ ಅಂತೇಳಿ ನಿಮ್ಮ ಹತ್ರ ಜಗಳ ಮಾಡಿದ ಜೊತೆ ನಿಮ್ಮ ಫ್ರೆಂಡ್ನೂ ಕೂಡ ಅವ್ರು ಹೇಟ್ ಮಾಡೋ ಥರ ಆಗಿಬಿಡುತ್ತೆ ಲೈಫ್ನಲ್ಲಿ. ಸೊ ಅದಕ್ಕೋಸ್ಕರ ಆದಷ್ಟು ಫ್ರೆಂಡ್ಸ್ ಅಂದರೆ ಒಂದು ಒಳ್ಳೆ ಬಾಂಡ್ ಇರಬೇಕು. ಅವ್ರು ಅರ್ಥ ಮಾಡ್ಕೊತಾರೆ, ಇವತ್ತಿಲ್ಲ ನಾಳೆ ಅರ್ಥ ಮಾಡ್ಕೊತಾರೆ. ಬಟ್ ಹಸ್ಬೆಂಡು ಲವರ್ಸು ಮೀನ್ಸ್ ಹಸ್ಬೆಂಡು ವೈಫು ಇದೆಲ್ಲವೂ ಕೂಡ ಸ್ಟ್ರಾಂಗ್ ರಿಲೇಷನ್ಶಿಪ್. ಇವುಗಳನ್ನು ಯಾವತ್ತೂ ನಾವು ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡಬಾರ್ದು, ಇನ್ನೂ ಜಾಯಿಂಟ್ ಮಾಡೋಕ್ಕೆ, ಇನ್ನೂ ಗಟ್ಟಿ ಹಾಕೋಕ್ಕೆ ಟ್ರೈ ಮಾಡಬೇಕು. ಸೊ ಆ ಥರ ಇದ್ದಾಗ ನಿಮ್ಮ ಫ್ರೆಂಡನ್ನು, ನಿಮ್ಮ ಹಸ್ಬೆಂಡ್ನ ಫ್ರೆಂಡ್ ಮಾಡಿ ಎಲ್ಲರೂ ಚೆನ್ನಾಗಿರೋದನ್ನು ಅರ್ಥ ಮಾಡ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಮೂಲಕ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಕ್ವಶನ್ಗಳ ಬಗ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.